ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ ಫ್ರೆಂಡ್ಸ್, ಗುಡ್ ನೈಟ್. ವಿಡಿಯೋನ ಕೊನೆ ತನಕ ನೋಡಿ, ಮತ್ತೆ ನೆಕ್ಸ್ಟ್ ಚಾಲೆಂಜ್ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ಓಕೆ ಗೈಸ್, ಇವಾಗ ಊಟ ಎಲ್ಲ ಮುಗಿಸ್ಬಿಟ್ಟು ರೂಮ್ ಕಡೆ ಹೊರಡ್ತಾ ಇದೀವಿ. ಇವತ್ತಿನ ರಿವರ್ಸ್ ಚಾಲೆಂಜು ಯಾವ ತರ ಆಗೈತೆ ಅಂತ ನನ್ಗಂತೂ ಗೊತ್ತಿಲ್ಲ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಚಾಲೆಂಜ್ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ಗೈಸ್, ಕೊನೆಗೂ ನಾವು 3 ಜನ ರೋಡಿಗೆ ಬಂದ್ಬಿಟ್ಟಿದೀವಿ. ಇವಾಗ ಬಂತು, ಕಾರ್ ಬಂತು. ಐರಾವತ ಬೈಕ್ ತೋರಿಸ್ತೀನಿ ನೋಡಿ. ಇದೆ ಐರಾವತ ಗಾಡಿ. ಮಾವುತ ಐರಾವತಕ್ಕೆ ಮಾವುತ. ಗೈಸ್, ಹೆಂಗು ಡಾಕ್ಟರ್ ಬಂದಿಲ್ಲ ಅನ್ಬಿಟ್ಟು ಏನ್ ಮಾಡೋದು, ಅಲ್ಲೇ ಕುತ್ಕೊಂಡು ಸುಮ್ನೆ ಟೈಮ್ ಬೇಕು. ಅವ್ರು ಕುತ್ಕೊಂಡ್ರೆ ಡಾಕ್ಟರ್ ಬಂದ್ಬಿಡ್ತಾರ. ಅದಕ್ಕೆ ಇವಾಗ ನಾವು ನಮ್ಮ ಅಣ್ಣವ್ರ ಮನೆಗೆ ಹೋಗ್ತಾ ಇದೀವಿ. ನಮ್ಮ ಅಣ್ಣವ್ರ ಮನೆಗೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ದಿದ್ದು ಆಮೇಲೆ ಬರ್ತಾರೆ. ಡಾಕ್ಟರ್ ತೋರ್ಸೋಣ ಅನ್ಬಿಟ್ಟು ಪರ್ಮಿಷನ್ ತಗೊಂಡ್ ಬೇಗ ಬಂದ್ರೆ ದುಡ್ನೆಲ್ಲ ಕಟ್ಟಿಸ್ಕೊಬಿಟ್ಟವ್ರೆ. ಇಲ್ಲಿ ಡಾಕ್ಟ್ರೇ ಇಲ್ಲ. ಬೆಳಗ್ಗೆ ಬಾರಪ್ಪ ಅಂದ್ ನಮ್ಮ ಹಣೆ ಬರನೇ ಸರಿ ಇಲ್ಲ. ಯಾವ ಹಾಸ್ಪಿಟ್ಲಿಗೆ ಹೋದ್ರು ಅದನ್ನು. ಗೈಸ್, ಇವಾಗ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಇವಾಗ ಹೋಗ್ತಾ ಇದೀವಿ ಹಾಸ್ಪಿಟ್ಲ್ ಹತ್ರ. ಡಾಕ್ಟರ್ ಏನಂತಾರೆ ಎಲ್ಲ ಕೇಳ್ಕೊಂಡು, ಏನೇನ್ ಬರೀತಾರೆ ಎಲ್ಲ ತಕೊಂಡು ಅವ್ರ ಅದೇ ಮೇಲೆ ದುಡ್ಡನ್ನೆಲ್ಲ ಹಾಕ್ಬಿಟ್ಟು ಬರ್ತೀವಿ. ಓಕೆ ಗೈಸ್, ಆಫೀಸಲ್ಲಿ ಪರ್ಮಿಷನ್ ತಗೊಂಡು ಇವಾಗ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಬೇಗ ಬಂದಿದ್ವಿ. ಡ್ರೈವ್ ಅಂತ ಬಂದಿಲ್ಲ, ಆರ ಹಾಕೊಂಡ್ ಮಲಿಕೊಂಡ್ ಅವನೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕರೆಂಟ್ ಇಲ್ದಿರೋದಕ್ಕೆ ಪರಿಸ್ಥಿತಿ. ಬೆಳಗಿಂದ ಈ ಕರೆಂಟ್ ಇಲ್ದಿರೋದಕ್ಕೆ ಅಳಕ್ಕಾಗ್ದೆ, ನಗಕ್ಕಾಗ್ದೆ, ಸಾಯಕ್ಕಾಗ್ದೆ, ಈ ಶೆಕೆಲ್ ಕೂರಕ್ಕಾಗ್ದೆ. ಬೆಂಕಿ ಹಾಕ ನೀರು ತುಂಬಿಟ್ಟಿರೋ ಕರೆಂಟ್ ಇಲ್ಲ. ಹೆಂಗ ಒಂದು ಸಿಂಟೆಕ್ಸ್ ಖಾಲಿ ಆಗ್ಬಿಟ್ರು. ಗಾಯ್ಸ್, ಇವಾಗ ನಾವು ಹಾಸ್ಪಿಟಲ್ ಹತ್ರ ವಾಪಸ್ ಹೋಗ್ತಾ ಇದೀವಿ. ಡಾಕ್ಟರ್ 6 ಗಂಟೆಗೆ ಸಿಗ್ತಾರಂತೆ. ಅಪಾಯಿಂಟ್ಮೆಂಟ್ ನ ಬರ್ಸ್ಬಿಟ್ಟು ಹೋಗ್ತಾ ಇದೀವಿ. ಇವತ್ತಿನ ಊಟ ಮುಗ್ದಿದೆ ಗಾಯ್ಸ್. ಮಧ್ಯಾಹ್ನದ ಊಟ ಏನೋ ಮುಗಿಸ್ತಾ. ಇನ್ನು ನೈಟ್ ಊಟಕ್ಕೆ ಯೋಚನೆ ಮಾಡ್ಬೇಕು, ಏನ್ ಊಟ ಮಾಡ್ಬೇಕು ಅಂತ. ಈ ಸಮ್ಮರಲ್ಲಿ ನಾನ್ ವೆಜ್ನೂ ತಿನ್ನಕಾಯ್ತಾ ಇಲ್ಲ. ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಲ್ಲ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಏನಪ್ಪ ಇವನು ಸಂದ್ಗುಂದಿ ರೋಡಲ್ಲೆಲ್ಲ ಹೋಯ್ತವನೆ ಅಂತ ನೋಡ್ತಾ ಇದ್ದೀರಾ? ರೆಗ್ಯುಲರ್ ಆಗಿ ಓಡಾಡೋದೇ ಎಲ್ಲ ಇಲ್ಲೇ. ಸೊ ನನ್ನ ರೆಗ್ಯುಲರ್ ರೊಟೀನ್ ಏನಿದೆ ಅಲ್ಲೇ ಓಡಾಡ್ತಾ ಇದ್ದೀನಿ. ವಿಡಿಯೋ ಮಾಡೋಕ್ಕೆ ಅಂದ್ಬಿಟ್ಟು ಬರೀ ಮೇನ್ ರೋಡಲ್ಲೇ ಓಡಾಡೋಕ್ಕಾಗಲ್ಲ. ಬರೀ ಸಿಗ್ನಲ್ಗಳು ಐತೆ ಎಲ್ಲ ಕಡೆ. ಇಲ್ಲೇ ಒಂದು ಹಾಫ್ ರೈಸ್ ತಿನ್ಕೊಂಡು ಹೊರಡೋದು ಇವಾಗ. ಇಲ್ಲೇ SK ಟಿಫಾನಿಸ್. ಗೈಸ್, ನಿಜವಾಗ್ಲೂ ಬೆಳಗ್ಗೆಯಿಂದ ಹೊಸಿ ವರ್ಕ್ ಇಲ್ಲ. ಏನು ವಿಡಿಯೋ ಮಾಡೋಕ್ಕೆ ಆಯ್ತಲ್ಲ ನನ್ನ ಕೈಲಂತೂ. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಕ್ಯಾಮ್ರಾ ಹಾಕೊಂಡ್ ಬಂದೆ ಸುಮ್ಮನೆ. ಹಂಗೆ ಸಖತ್ ಹಿಂಸೆ ಆಗ್ಬಿಟ್ಟಿದೆ ಇಲ್ಲಿ. ಎಲ್ಲ ಕಡೆ ಸಿಗ್ನಲ್ ಹಾಕಿ ನಮ್ಮ ಗೌರ್ಮೆಂಟ್ ಅವರು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಿಜವಾಗ್ಲೂ ಮುಂಚೆ ಟ್ರಾಫಿಕ್ ಇರಲಿಲ್ಲ. ಸಿಗ್ನಲ್ಗಳು ಜಾಸ್ತಿ ಆದ್ಮೇಲೆ ಟ್ರಾಫಿಕ್ ಜಾಸ್ತಿ ಆಗಿರೋದು. ನಮ್ಮನ್ನ ಕೆಣಿಗ್ಬೇಡಿ. ಬರ್ತಿದ್ದೀವಿ. ಸ್ವಲ್ಪ ತಿನ್ನಿ, ಎಲ್ಲರಿಗೂ ಬೇಕು ಕೇಕು. ವಿಡಿಯೋ ಮಾಡ್ತಾ ಇದ್ದೀವಿ ನಾವು. ಓಕೆನಾ? ಓಕೆ ಧನುಷ್, ಎಲ್ಲ ಹಾಡು ಹೇಳ್ಬೇಕು ಇವಾಗ. ಯಾವ ಹಾಡು ಹೇಳು? ಅರ್ಥ ಆಯ್ತು ಅನ್ಸುತ್ತೆ. ಹಾಡು ಹೇಳೋದು ಬ್ರೋ, ಕನ್ನಡದಲ್ಲಿ ಹೇಳೋಣ. ಹಾಡು ಹೇಳಿ ಎಲ್ಲ ಒಂದ್ಸಲ. ಹೊಸ ಬೆಳಕು ಟುಮ್ ಟುಮ್ ಟಣ್ 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 ಟಣ್. ಇವಾಗ ತಾನೇ ಜಸ್ಟ್ ನಮ್ಮ ಶೋರೂಮ್ ಒಳಗಡೆ ಎಂಟ್ರಿ ಆಗ್ತದೆ. ನೋಡಪ್ಪ, ರಾಹುಲ್ ಚವ್ಹಾಣ್. ಕರೆಂಟ್ ಇಲ್ವೇನಾ? ಕರೆಂಟ್ ಇಲ್ವಾ? ಮತ್ತೆ ಲೈಟ್ ಆನ್ ಆಗಿಲ್ಲ ಅದು. ಸುಮ್ನೆ ಫೋನ್ ಮಾಡಕ್ಕೇನು ಹುಚ್ಚ ನನಗೆ? ಸುಮ್ನೆ ಫೋನ್ ಮಾಡಕ್ಕೇನು ಹುಚ್ಚ? ಅನ್ಲಿಮಿಟೆಡ್, ಅದು 1 ವರ್ಷಕ್ಕೆ. ಹೋಗಿ ಕೆಲಸ ನನ್ಗೆ ಇವತ್ತು. ಬಾಯ್. ಓಕೆ ಗೈಸ್, ಹಾಸ್ಪಿಟ್ಲಲ್ಲೆಲ್ಲ ನೋಡ್ಕೊಂಡು ಮಾತಾಡಿಸ್ಕೊಂಡು ಇವಾಗ ಡ್ಯೂಟಿಗೆ ಹೋಗೋ ಟೈಮು. ಅಣ್ಣ ಹೋಗ್ಬಿಡೋಣ, ಆಯ್ತು. ಹೋಗ್ತಾ ಇದ್ದೀವಿ. ಸಾಯಿಬಾಬಂದು ಹೇಳಿ ಹಿಂಗೆ
ಹೇಳ ಚೇರ್ ಮೇಲೆ ಕೂತ್ಕೊತಿದ್ದಲ್ಲ ಆ ಚೇರ್ ಮೇಲೆ ಕೂತಿರಂಗೆ ನಮಗೆ ಕನಸು. ಕಿಟಕಿ ಒಳಗಡೆಯಿಂದ ಯಾವ್ದೋ ನಮ್ಮ ಬಂದ್ಬಿಟ್ಟು ಮೈಕ್ ಅಂತ ಕೇಳೋದು, ನಾನು ಜೋರಾಗಿ ಓ ಅಂತ ಕಿಟ್ಬಿಟ್ಟಿದ್ದೀನಿ. ಫೈನಲಿ ಸಿಗ್ಮಾ ಹಾಸ್ಪಿಟ್ಲ್ ಹತ್ರ ಬಂದ. ಇವಾಗ ನಮ್ಮ ಪೇಷಂಟ್ನ ನೋಡೋಕೆ ಹೋಗ್ಬೇಕು. ನೆನ್ನೆಯಿಂದ ಇಲ್ಲೇ ಇದ್ದೀವಿ, ಮತ್ತೆ ಒಂದು ವಿಸಿಟ್ ಅಷ್ಟೇ. ಇವಾಗ ಟುಮ್ ಟುಮ್ ಟ್ಯಾಡಮ್ ಸ್ವಲ್ಪ ಆ ಕಡೆ ತಿರುಗಿಸಿ, ಅದು ಇದ್ರಲ್ಲಿ ಹೇಳ್ತಾನಲ್ಲ ಅದೇನು ಕೋಟಿಗೊಬ್ಬ ಫಿಲಮಲ್ಲಿ, ಸ್ವಲ್ಪ ಆ ಕಡೆ ನೋಡುಚ್ಚು. ನಾವು ತಿಂದಾಯ್ತು ಆಗಲೇ ತಿಂಡಿ. ಏನಕ್ಕ ರೆಕಾರ್ಡ್ ಐತೆ ಇಲ್ಲ, ನಾವೇನು ಮಿಕ್ಕಿರೋ ತಿನ್ನಕ್ಕೆ ಬಂದಿದ್ದೀವ ಗೈಸ್. ಇವತ್ತಿನ ಆಲ್ಮೋಸ್ಟ್ ವೀಡಿಯೋನ ನಾನು ಬೈಕ್ ಓಡಿಸ್ಕೊಂಡೇ ತೋರಿಸ್ಬೇಕು. ಯಾಕೆಂದರೆ ನಾನು ಮೊಬೈಲ್ ಕ್ಯಾಮ್ರಾದಲ್ಲಿ ಮಾಡ್ತು ಅಂದರೆ ಅದನ್ನ ರಿವರ್ಸ್ ಮಾಡಿದಾಗ ನಿಮಗೆ ಫುಲ್ ಕನ್ಫ್ಯೂಷನ್ಸ್ ಆಗುತ್ತೆ, ಚೆನ್ನಾಗಿ ಕಾಣಲ್ಲ ಅದು. ಸೊ ನಾನು ಇವತ್ತು ಕಂಪ್ಲೀಟ್ ವೀಡಿಯೋನ ಆಲ್ಮೋಸ್ಟು ಬರೀ ವೆಹಿಕಲ್ ಓಡಿಸ್ಕೊಂಡೇ ತೋರಿಸ್ಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ ಔಟ್ಪುಟ್ಟು. ಏನು ಮಾಡೋಕ್ಕಾಗಲ್ಲ, ಫ್ರೆಂಡ್ಸ್ ಚಾಲೆಂಜ್ ಕೊಟ್ಟಾಗ ಮಾಡಲೇಬೇಕು, ಇಲ್ಲಾಂದರೆ ಕಮೆಂಟ್ ಹಾಕ್ಬಿಡ್ತಾರೆ, ನಾನು ಚಾಲೆಂಜ್ ಕೊಟ್ಟರು ನೀನು ಮಾಡಲ್ಲ, ಬರೀ ಸುಳ್ಳು ಹೇಳ್ತೀವಿ ಹಂಗೆ ಹಿಂಗೆ ಅಂದ್ಬಿಟ್ಟು. ಅಂತಹ ಫ್ರೆಂಡ್ಸು ನಮಗಿರೋದು. ಮಾಡು ಕ್ಯಾಮಿಲ್ಲ, ನನಗೆ ನೀನು ಹೇಳಿದ ಕೆಲಸ ಮಾಡ್ಕೊಂಡು ನಾಶ ಆಗ್ಬಿಟ್ಟೆ ನಾನು. ಡಿಂಗ್ರಿ ನನ್ನ ಮಗನ. ಕನ್ನಡದಲ್ಲಿ ನೋಡು ಫಾಸ್ಟ್ ಕೇಕ್, ಇಂಗ್ಲೀಷಲ್ಲಿ ಫಾಸ್ಟ್ ಕೇಕ್. ನೀನ್ ಕನ್ನಡದನ ಇಂಗ್ಲೀಷನ? ಕನ್ನಡದವನು. ಸೊ ಫಾಸ್ಟ್ ಕೇಕ್ ಏನಾರ ಮಾತಾಡಿ, ಹುಡುಗ ವಿಡಿಯೋ ಮಾಡ್ತಾವನೆ. ನೀವು ಹಂಗೆ ಹೇಳ್ಬಾರ್ದು, ಹೇಳಲ್ಲ ಅನ್ಬೇಕು. ಅವಾಗ ನಾನು ಹೇಳಲ್ಲ ಅಂತ ಸಾಂಗ್ ಹಾಕಬೇಕು ನಾನು. ಅವಾಗ ಹೋಗ್ಲಿ ಈ ಕಡೆಗೆ ತಿರ್ಕೊಂಡೆ ಕುಡಿಯೋಣ. ಆಯ್ತು, ರೆಕಾರ್ಡ್ ಮಾಡಲ್ಲ. ಗ್ರೀನ್ ಲೈಟ್ ಇದ್ದಾಗ ರೆಕಾರ್ಡ್ ಆಯ್ತೈತೆ ಅಂತ, ರೆಡ್ ಅಂದ್ರೆ ಸ್ಟಾಪು ಅಂತ. ಹರಿಹರ ಬೆಣ್ಣೆ ಇಡ್ಲಿ ಗಾಯ್ಸ್, ಇದನ್ನ ರಿವರ್ಸಲ್ಲಿ ಹೆಂಗ್ ಮಾಡೋದು ಗೊತ್ತಾಯ್ತಾ ಇಲ್ಲ ಈಗ ಗೈಸ್. ನಿಜವಾಗ್ಲೂ ಕಂಪ್ಲೀಟ್ ಡೇನ ರಿವರ್ಸ್ ಆಗಿ ತೋರಿಸೋದು ತುಂಬ ಕಷ್ಟ ಗೈಸ್. ಯಾಕೆಂದರೆ ರಿವರ್ಸ್ ಯಾವ ಥರ ಮಾಡ್ಬೇಕಂತ ಯೋಚನೆ ಮಾಡ್ರೆ ಅದ್ರ ಟೆನ್ಷನ್ ಆಗ್ತೈತೆ ನನಗಂತೂ. ಇಲ್ಲಿ ಅಣ್ಣ ಫೋನ್ ಮಾಡ್ಬಿಟ್ಟು ಆವಾಗಲೇ ಹೋಟೆಲ್ ಹತ್ರ ಇದ್ದೀನಿ ಅಂದರು. ನೋಡ್ರೆ ಇಲ್ಲೇ ಹೋಯ್ತೈತೆ ನಮ್ಮ ಕಾರು. ಬರೀ ಸುಳ್ಳು ನಮ್ಗಳ್ಗೇನೆ. ಅವಾಗಲೇ ಫೋನ್ ಮಾಡ್ಬಿಟ್ಟು ನಾನು ಹೋಟ್ಲ್ ಹತ್ರ ಇದ್ದೀನಿ, ಇನ್ನೂ ಬಂದಿಲ್ಲ, ಹಂಗೆ ಹಿಂಗೆ ಅಂದರು. ಇಲ್ಲಿ ನೋಡ್ರೆ ನನ್ನ ಮುಂದೆನೇ ಹೋಯ್ತವ್ರು. ಇವಾಗ ಯಾರೋ ಆಗಲೇ ಬಂದಿದ್ದೀನಿ ಅಂದರು. ಬೆಳಗಿನ ಉಪಹಾರ ಕುವೆಂಪು ನಗರದ ಹರಿಹರ ಹೋಟೆಲ್. ಮೋಸ್ಟ್ಲಿ ಚಾಲೆಂಜ್ ಏನು ಅನ್ನೋದು ಮಾತ್ರ ನೀವು ವಿಡಿಯೋನ ಕರೆಕ್ಟಾಗಿ ನೋಡ್ತೀರಾ. ಯಾಕೆಂದರೆ ಇವತ್ತಿನ ಚಾಲೆಂಜ್ ಇರೋದೇ ಕಂಪ್ಲೀಟ್ ಬೆಳಗ್ಗೆಯಿಂದ ಸಂಜೆ ತನಕ ಏನು ಮಾಡ್ತೀನಿ ಅದನ್ನ ರಿವರ್ಸಲ್ಲಿ ತೋರಿಸೋವಂಥ ಚಾಲೆಂಜ್. ಈ ಚಾಲೆಂಜ್ನ ಕೊಟ್ಟಿರೋದು ನನ್ನ ಫ್ರೆಂಡ್ ಚೇತನ್. ವಿಡಿಯೋ ನೋಡ್ತಾರೆ ಎಲ್ರಿಗೂ ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು?